ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಮತ್ತು ಕಿತ್ತೂರು ಚೆನ್ನಮ್ಮಳ ಅಜರಾಮರ ಕತೆ ಫಸ್ಟ್ ಕನ್ನಡದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀದುರ್ಗ. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಕಿತ್ತೂರಿನ ರಾಣಿ ಚೆನ್ನಮ್ಮ ಎಂತಹ ಕಷ್ಟಗಳನ್ನು ಎದುರಿಸಿದ್ರು ಗೊತ್ತಾ? ಗಂಡ ಮಲ್ಲಸರ್ಜ ತೀರಿ ಹೋದಾಗ ಆಕೆಗೆ ಬದುಕೇ ಬೇಡ ಅಂತ ಅನಿಸಿರ್ಲಿಲ್ಲ. ಹೆತ್ತ ಮಗನೇ ಬ್ರಿಟಿಷರ ಕೈಗೊಂಬೆ ಆದಾಗಲೂ ಆಕೆ ಧೃತಿಗೆಡಲಿಲ್ಲ. ಸಾಕು ಮಗ ತೀರಿ ಹೋದಾಗಲೂ ಚೆನ್ನಮ್ಮ ತಾಯಿ ಎದೆಕುಂದಲಿಲ್ಲ. ಕೊನೆಗೆ ಬ್ರಿಟಿಷರು ಆಕೆಯನ್ನು ಹಿಡಿದು ಜೈಲಿಗೆ ಹಾಕಿದ್ರಲ್ಲ, ಆಗಲೂ ಆಕೆ ನನಗೆ ಅವಮಾನ ಆಯಿತು ಅಂತ ಕಣ್ಣೀರು ಹಾಕಲಿಲ್ಲ. ಹಣ ಆಸ್ತಿ ಇಡೀ ಸಾಮ್ರಾಜ್ಯನೇ ಕಳೆದುಕೊಂಡು ಬರಿಗೈಯಲ್ಲಿ ನಿಂತಾಗಲೂ ಆ ತಾಯಿ ತಲೆಬಾಗಿಸಲಿಲ್ಲ. ಆದರೆ ಯಾವಾಗ ಸಂಗೊಳ್ಳಿ ರಾಯಣ್ಣ ಸತ್ತು ಹೋದ ಅನ್ನೋ ಒಂದು ಗಾಳಿ ಸುದ್ದಿ ಆಕೆ ಕಿವಿಗೆ ಬಿತ್ತೋ, ಆ ಕ್ಷಣದಲ್ಲೇ ಹಿಂದು ಮುಂದು ಏನನ್ನೂ ಯೋಚನೆ ಮಾಡದೆ ನಿಂತ ಜಾಗದಲ್ಲೇ ಪ್ರಾಣ ಬಿಟ್ಟು ಬಿಡುತ್ತಾಳೆ ಆ ಚೆನ್ನಮ್ಮ ತಾಯಿ. ಸ್ನೇಹಿತರೆ, ರಾಯಣ್ಣ ಏನು ಚೆನ್ನಮ್ಮಳ ಸ್ವಂತ ಮಗ ಅಲ್ಲ. ಇವರಿಬ್ಬರ ನಡುವೆ ಇದ್ದದ್ದು ಹಣದ ಸಂಬಂಧವೂ ಅಲ್ಲ, ಆಸ್ತಿ ಅಂತಸ್ತಿನ ಸಂಬಂಧವೂ ಅಲ್ಲ. ಇದು ಹುಟ್ಟಿದ ನಾಡಿನ ಮೇಲಿದ್ದ ಪವಿತ್ರವಾದ ಕರುಳಿನ ಸಂಬಂಧ. ರಾಯಣ್ಣ ಹೋರಾಡಿದ್ದು ತನಗೆ ಅನ್ನ ಹಾಕಿ ಬೆಳೆಸಿದ ಕಿತ್ತೂರಿಗಾಗಿ, ತನ್ನನ್ನೇ ಹೆತ್ತ ಮಗನಿಗಿಂತ ಹೆಚ್ಚಾಗಿ ನೋಡಿಕೊಂಡ ಚೆನ್ನಮ್ಮ ತಾಯಿಗಾಗಿ. ಇವತ್ತಿಗೂ ಚೆನ್ನಮ್ಮ ರಾಯಣ್ಣ ಅಂತ ಹೆಸರು ಕೇಳಿದ್ರೆ ಮೈ ರೋಮಾಂಚನ ಆಗುತ್ತೆ. ನಮ್ಮ ದೇಶದಲ್ಲಿ 1857ರ ಸಿಪಾಯಿ ದಂಗೆ ಶುರುವಾಗೋಕ್ಕೆ ಮುಂಚೆಯೇ ಬ್ರಿಟಿಷರ ವಿರುದ್ಧ ಎದೆ ಸಿಟ್ಟಿಸಿ ನಿಂತ ಮೊದಲ ವೀರ ಅಂದ್ರೆ ಅದು ನಮ್ಮ ಸಂಗೊಳ್ಳಿ ರಾಯಣ್ಣ. ಬ್ರಿಟಿಷರು ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲೆಲ್ಲ ರಾಯಣ್ಣ ಅವರಿಗೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಇದ್ದ. ರಾಯಣ್ಣ ಬದುಕಿದ್ದು ಕೇವಲ 32 ವರ್ಷ ಮಾತ್ರ. ಆದರೆ ಆ 32 ವರ್ಷದಲ್ಲಿ ಆತ ಮಾಡಿದ ಕ್ರಾಂತಿ ಅಂತಿದ್ದದ್ದಲ್ಲ. ಬ್ರಿಟಿಷರ ಬಂದೂಕಿನ ಪವರ್ ನೋಡಿ ಇಡೀ ದೇಶವೇ ನಡುಗುತ್ತಿದ್ದ ಕಾಲ ಅದು. ಅಂತ ಟೈಮ್ನಲ್ಲಿ ತಾಯಿ ಚೆನ್ನಮ್ಮನ ಬಳಿ ಹೋಗ್ತಾನೆ ರಾಯಣ್ಣ. ಕೈ ಮುಗಿದು ಹೇಳ್ತಾನೆ, ಅಮ್ಮ, ಊರೆಲ್ಲ ಆ ಬ್ರಿಟಿಷರ ಯೂನಿಯನ್ ಜಾಕ್ ಧ್ವಜ ಹಾರಾಡ್ತಾ ಇದೆ, ಅದನ್ನು ಹರಿದು ನೆಲಕ್ಕೆ ತುಳಿಬೇಕು. ಈ ನಾಡನ್ನು ಉಳಿಸೋಕೆ ನಾನು ನಿಮ್ಮ ಜೊತೆ ನಿಲ್ತೀನಿ, ನನಗೆ ಆಶೀರ್ವಾದ ಮಾಡಿ ತಾಯಿ ಅಂತ. ಆಗ ಚೆನ್ನಮ್ಮ ಹೇಳ್ತಾಳೆ, ರಾಯ, ನೀನೇನು ಮಾಡ್ತೀಯಪ್ಪ? ಆಗ ಎದೆ ಉಬ್ಬಿಸಿ ರಾಯಣ್ಣ ಹೇಳಿದ ಮಾತು ಇವತ್ತಿಗೂ ಇತಿಹಾಸದ ಪುಟಗಳಲ್ಲಿ ಗುಡುಗುತ್ತದೆ. ಅಮ್ಮ, ನಿನ್ನ ಕಾಲ ಬುಡಕ್ಕೆ ಬ್ರಿಟಿಷರ 100 ತಲೆ ಕಡಿದು ತಂದು ಸುರಿತೀನಿ. ಒಂದು ವೇಳೆ ನನಗೆ 99 ತಲೆ ಸಿಕ್ಕು ಇನ್ನೊಂದು ತಲೆ ಸಿಗ್ಲಿಲ್ಲ ಅಂದ್ರೆ ನನ್ನದೇ ತಲೆ ಕಡಿದು ನಿನ್ನ ಕಾಲ ಬುಡದಲ್ಲಿ ಇಡ್ತೀನಿ ತಾಯಿ. ಕೊಟ್ಟ ಮಾತು ತಪ್ಪಲ್ಲ ಅಂತ ಶಪಥ ಮಾಡ್ತಾನೆ. ನೋಡಿ, ರಾಯಣ್ಣ ರಾಜಮನೆತನದಲ್ಲಿ ಹುಟ್ಟಿದವನಲ್ಲ. ಆತನ ಬಳಿ ಯಾವ ಆಸ್ತಿಯೂ ಇರಲಿಲ್ಲ. ಆದರೆ ಆತನ ಗತ್ತು ಹೇಗಿತ್ತು ಅಂದ್ರೆ, ಕೈಯಲ್ಲಿ ಖಡ್ಗ ಹಿಡಿದು ರಾಯಣ್ಣ ಊರೊಳಗೆ ನಡ್ಕೊಂಡು ಬರ್ತಾ ಇದ್ರೆ ಸಾಕು, ಊರಿಗೆ ಊರೇ ದೇವಮಾನವ ಬರ್ತಿದ್ದಾನೆ ಅನ್ನುವ ಹಾಗೆ ಕೈ ಮುಗಿದು ನೋಡ್ತಿತ್ತು. 7 ಅಡಿಯ ಅಜಾನಬಾಹು ದೇಹ, ಕಂಚಿನ ಕಂಠದ ಸಮರವೀರ ಆತ. ಚೆನ್ನಮ್ಮ ಜೈಲಿನಲ್ಲಿದ್ದಾಗಲೂ ಧೈರ್ಯವಾಗಿದ್ರು. ಯಾಕೆ ಗೊತ್ತಾ? ಹೊರಗಡೆ ನನ್ನ ಮಗ ರಾಯಣ್ಣ ಇದ್ದಾನೆ, ಇವತ್ತಲ್ಲ ನಾಳೆ ಆ ಬ್ರಿಟಿಷರ ಎದೆ ತುಳಿದು ಕಿತ್ತೂರಿನ ಮೇಲೆ ನಂದಿ ಧ್ವಜ ಹಾರಿಸ್ತಾನೆ ಅನ್ನುವ ನಂಬಿಕೆ ಚೆನ್ನಮ್ಮಳಿಗೆ ಇತ್ತು. ಆದ್ರೆ ಆ ಕುತಂತ್ರೆ ಬ್ರಿಟಿಷರು ಏನು ಮಾಡಿದ್ರು ಗೊತ್ತಾ? ಜೈಲಿಗೆ ಹೋಗಿ ಚೆನ್ನಮ್ಮಳಿಗೆ ನಾವು ರಾಯಣ್ಣನನ್ನು ಸಾಯಿಸಿ ಬಿಟ್ಟಿದ್ದೇವೆ ಅಂತ ಸುಳ್ಳು ಹೇಳಿದ್ರು. ಆ ಮಾತು ಕೇಳಿದ ತಕ್ಷಣವೇ ತಾಯಿ ಚೆನ್ನಮ್ಮ ತನ್ನ ಕೈಯಲ್ಲಿದ್ದ ವಿಷದ ಉಂಗುರವನ್ನ ಜಜ್ಜಿ ಕುಡಿದು ಪ್ರಾಣ ಬಿಟ್ಲು. ತಾಯಿ ತೀರಿ ಹೋದ ಸುದ್ದಿ ಕೇಳಿ ರಾಯಣ್ಣ ಕಣ್ಣೀರು ಇಟ್ಟು ಬೊಬ್ಬೆ ಹೊಡೆದ. ಮಾರುವೇಷದಲ್ಲಿ ಬಂದು ತಾಯಿಯ ಶವದ ಮುಂದೆ ನಿಂತು ಈ ಬ್ರಿಟಿಷರನ್ನ ಕಿತ್ತೂರಿನ ಮಣ್ಣಿನಿಂದ ಒದ್ದೋಡಿಸುವವರೆಗೆ ವಿಶ್ರಮಿಸಲ್ಲಂತ ಮತ್ತೆ ಶಪಥ ಮಾಡಿದ. ತಾಯಿ ಚೆನ್ನಮ್ಮ ಇಲ್ಲವಾದ ಮೇಲೆ ರಾಯಣ್ಣ ಕಾಡಿಗೆ ಹೋಗಿ ಗೆರಿಲ್ಲಾ ಮಾದರಿಯ ಯುದ್ಧ ಶುರು ಮಾಡ್ತಾನೆ. ರಾಯಣ್ಣನ ಕರೆ ಕೇಳಿ ಜಾತಿ ಮತ ಅನ್ನೋ ಭೇದವೇ ಇಲ್ಲದೆ ಸಾವಿರಾರು ಯುವಕರು ದಂಡು ಕಟ್ಟಿಕೊಂಡು ಬರ್ತಾರೆ. ಆದ್ರೆ ಬಂದವರೆಲ್ಲ ಬಡವರು, ಊಟಕ್ಕೂ ಕಷ್ಟ ಇತ್ತು. ತನ್ನಲ್ಲಿ ನಂಬಿ ಬಂದ ಹುಡುಗರಿಗೆ ಊಟ ಹಾಕಬೇಕಲ್ಲ, ಅದಕ್ಕೋಸ್ಕರ ಯಾವಾಗ್ಲೂ ಕೈಯಲ್ಲಿ ಖಡ್ಗ ಹಿಡಿದು ಗತ್ತಿನಿಂದ ನಿಲ್ತಿದ್ದ ರಾಯಣ್ಣ ನಾಡಿಗೋಸ್ಕರ ಭಿಕ್ಷಾ ಪಾತ್ರೆ ಹಿಡಿದು ಬೀದಿಗೆ ಇಳಿತಾನೆ. ಆಗ ಒಬ್ಬ ತಾಯಿ ಬಂದು, ರಾಯಣ್ಣ, ನನ್ನ ಬಳಿ ಹಣ ಇಲ್ಲಪ್ಪ, ಕೊರಳಲ್ಲಿ ಇರುವ ಈ ತಾಳಿ ಒಂದೇ ಇರುವುದು, ಇದನ್ನ ತಗೋ ಅಂತ ಕೊಡ್ತಾಳೆ. ರಾಯಣ್ಣ ಕೈ ಮುಗಿದು ಹೇಳ್ತಾನೆ, ಯಾಕವ್ವ ಸುಳ್ಳು ಹೇಳ್ತೀಯ? ಮನೆಯಲ್ಲಿ ಬಂಗಾರದಂತ ಮಗ ಇದ್ದಾನಲ್ಲ, ಅವನನ್ನು ಕಳುಹಿಸಿ ಕೊಡು ಅಂತ. ಆಗ ಆ ತಾಯಿ ಕಣ್ಣೀರು ಹಾಕಿ, ನನಗಿರೋದು ಒಬ್ಬನೇ ಮಗ ರಾಯಣ್ಣ, ಅವ ಸತ್ತರೆ ನನಗೆ ಯಾರು ಗತಿ ಅಂತಾಳೆ.
ಆಗ ರಾಯಣ್ಣ, ನಾನು ನಿನಗೆ ಮಗ ಅಲ್ವ ತಾಯಿ ಅಂತ ಕೇಳಿದ ಕ್ಷಣ ಆ ತಾಯಿ ಕರಗಿ ಹೋಗಿ, ನೀನು ಬೇರೆ ಅಲ್ಲಪ್ಪ, ನನ್ನ ಮಗ ಲಕ್ಷ್ಮಣ ಬೇರೆ ಅಲ್ಲ, ಕರ್ಕೊಂಡು ಹೋಗುವಂತ ಹೆತ್ತ ಮಗನನ್ನೇ ಯುದ್ಧಕ್ಕೆ ದಾರಿ ಎರೆಯುತ್ತಾಳೆ. ಅಷ್ಟೇ ಅಲ್ಲ, ಪಕ್ಕದ ಮನೆಯ ಮತ್ತೊಬ್ಬ ತಾಯಿ ಬಂದು ತನ್ನ ಮಗನನ್ನ ಮುಂದೆ ತಳ್ಳುತ್ತಾಳೆ. ಆದ್ರೆ ಆ ಹುಡುಗ ಕುರುಡನಾಗಿಡ್ತಾನೆ. ರಾಯಣ್ಣ ಕೇಳ್ತಾನೆ, ತಾಯಿ, ಇವನು ಕುರುಡ, ಇವನನ್ನು ಕರ್ಕೊಂಡು ಹೋಗಿ ನಾನೇನು ಮಾಡ್ಲಿ? ಆಗ ಆ ಹೆತ್ತ ಕರಳು ಹೇಳಿದ ಮಾತು ಕೇಳಿದ್ರೆ ಇವತ್ತಿಗೂ ಮೈ ನಡುಗುತ್ತೆ. ಆ ತಾಯಿ ಹೇಳ್ತಾಳೆ, ರಾಯಣ್ಣ, ಅವ ಕುರುಡ ಅಂತ ನೀನು ಚಿಂತೆ ಮಾಡಬೇಡಪ್ಪ. ಬ್ರಿಟಿಷರು ನಿನಗೆ ಗುಂಡು ಹೊಡೆಯೋಕ್ಕೆ ಬಂದ್ರೆ ಇವನು ನಿನ್ನ ಮುಂದೆ ಅಡ್ಡ ನಿಲ್ತಾನೆ. ನಿನಗೆ ಬೀಳುವ ಗುಂಡು ಇವನ ಎದೆಗೆ ಬೀಳಲಿ, ನಿನ್ನ ಪ್ರಾಣ ಉಳಿಯಲಿ. ನೋಡಿ ಸ್ನೇಹಿತರೆ, ಎಂತಹ ನಾಡ ಪ್ರೇಮ! ಇಂತಹ ಬೆಂಕಿಯನ್ನು ರಾಯಣ್ಣ ಪ್ರತಿ ಮನೆಯಲ್ಲೂ ಹಚ್ಚಿದ್ದ. ರಾಯಣ್ಣನ ಹೋರಾಟದ ಕಿಚ್ಚು ಎಷ್ಟಿತ್ತಪ್ಪ ಅಂದ್ರೆ ದೂರದ ಇಂಗ್ಲೆಂಡಿನ ಪತ್ರಿಕೆಗಳಲ್ಲೂ ರಾಯಣ್ಣನದೇ ಸುದ್ದಿ. ಕಿತ್ತೂರಿನ ರಾಣಿ ಚೆನ್ನಮ್ಮನ ಬಂಟ ಸಂಗೊಳ್ಳಿ ರಾಯಣ್ಣ ಬ್ರಿಟಿಷ್ ಕಚೇರಿಗಳನ್ನ ಸುಟ್ಟು ಹಾಕಿದ್ನಂತೆ, ರಾಣಿ ವಿಕ್ಟೋರಿಯಾಗೆ ಯಾವಾಗ್ಲೂ ಸವಾಲು ಹಾಕಿದ್ನಂತೆ ಅಂತ ಇಂಗ್ಲೆಂಡ್ ಜನ ದಿನಾ ಪೇಪರ್ ಓದಿ ಬೆಚ್ಚಿ ಬೀಳ್ತಾ ಇದ್ರು. ಆದ್ರೆ ಅಸಲಿ ವಿಪರ್ಯಾಸ ಏನು ಗೊತ್ತಾ? ಸಂಗೊಳ್ಳಿ ರಾಯಣ್ಣನನ್ನ ಬ್ರಿಟಿಷರು ಯುದ್ಧದಲ್ಲಿ ನೇರವಾಗಿ ಸೋಲಿಸೋಕೆ ಆಗ್ಲೇ ಇಲ್ಲ. ನಮ್ಮಲ್ಲೇ ಇದ್ದ ಕೆಲವು ನಮಕ್ ಹರಾಮ್ಗಳು ಎಂಜಲು ಕಾಸಿಗೆ ಆಸೆ ಬಿದ್ದು ರಾಯಣ್ಣನಿಗೆ ದ್ರೋಹ ಬಗೆದರು. ಬ್ರಿಟಿಷರು ರಾಯಣ್ಣನಿಗೆ ಆಫರ್ ಕೊಟ್ಟಿದ್ರಂತೆ, ರಾಯಣ್ಣ, ನೀನು ಬೇಕಾದಷ್ಟು ಹಣ, ಕಿತ್ತೂರಿನ ಆಸ್ತಿ ಕೊಡ್ತೀವಿ, ನಮ್ಮ ಜೊತೆ ಕೈ ಜೋಡಿಸು ಅಂತ. ಆಗ ರಾಯಣ್ಣ ಮುಖಕ್ಕೆ ಉಗಿದು ಹೇಳಿದ್ರಂತೆ, ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ ಹೆತ್ತ ತಾಯಿಯನ್ನ ಹಿಡಿದು ಕೊಡುವ ಕೆಲಸ ಈ ರಾಯಣ್ಣ ಮಾಡಲ್ಲ. ಬೇಕಾದ್ರೆ ನೇಣುಗಂಬಕ್ಕೆ ಕೊರಳು ಕೊಡ್ತೀನಿ, ಆದ್ರೆ ಈ ಮಣ್ಣಿಗೆ ದ್ರೋಹ ಮಾಡಲ್ಲ ಅಂತ ಗರ್ಜಿಸಿದ್ದ. ಆದ್ರೆ ಅದೇ ರಾಯಣ್ಣನ ನಮ್ಮವರೇ ಆದ ದೇಶದ್ರೋಹಿಗಳು ಬೆನ್ನಿಗೆ ಚೂರಿ ಹಾಕಿ ಬ್ರಿಟಿಷರಿಗೆ ಹಿಡಿದುಕೊಟ್ರು. ನೆನೆಸಿಕೊಂಡ್ರೇನೆ ರಕ್ತ ಕುದಿಯುತ್ತೆ. ಕೊನೆಗೆ ರಾಯಣ್ಣನನ್ನ ನೇಣಿಗೇರಿಸಿದ ಆ ದಿನ ಊರಿಗೆ ಊರೇ ಸ್ಮಶಾನ ಮೌನಕ್ಕೆ ಜಾರಿತ್ತು. ಯಾವ ಮನೆಯಲ್ಲೂ ಒಲೆ ಹೊತ್ತಿರಲಿಲ್ಲ, ಯಾರು ಅನ್ನ ತಿನ್ನಲಿಲ್ಲ, ಅಳುವ ಕಂದಮ್ಮಗಳಿಗೆ ತಾಯಂದಿರು ಹಾಲು ಕೂಡ ಕುಡಿಸಲಿಲ್ಲ. ಇಡೀ ನಾಡಿ ಕಣ್ಣೀರಲ್ಲಿ ಮುಳುಗಿತ್ತು. ಆದರೆ ಆ ದೈವ ಲೀಲೆಯನ್ನು ಒಮ್ಮೆ ನೋಡಿ. ನಮ್ಮ ದೇಶದ್ರೋಹಿಗಳು ರಾಯಣ್ಣನಿಗೆ ಮೋಸ ಮಾಡಿದ್ರು, ಆದರೆ ಕಾಲ ಮತ್ತು ದೇವರು ರಾಯಣ್ಣನಿಗೆ ಮೋಸ ಮಾಡಲಿಲ್ಲ. ರಾಯಣ್ಣ ಹುಟ್ಟಿದ್ದು ಆಗಸ್ಟ್ 15ರಂದು. ಅದೇ ದಿನ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ರಾಯಣ್ಣ ನೇಣುಗಂಬ ಏರಿದ್ದು ಜನವರಿ 26ರಂದು. ಅದೇ ದಿನ ಈ ದೇಶ ಗಣರಾಜ್ಯವಾಯಿತು. ರಾಯಣ್ಣ ಹುಟ್ಟಿದ ದಿನವೇ ಸ್ವಾತಂತ್ರ್ಯೋತ್ಸವ, ರಾಯಣ್ಣ ಹುತಾತ್ಮನಾಥ ದಿನವೇ ಗಣರಾಜ್ಯೋತ್ಸವ. ಇಂಥ ಅದ್ಭುತ ಇತಿಹಾಸ ಜಗತ್ತಿನ ಯಾವ ವೀರನಿಗೂ ಸಿಗಲು ಸಾಧ್ಯವಿಲ್ಲ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಕೇವಲ ಇತಿಹಾಸದ ವ್ಯಕ್ತಿಯಲ್ಲ, ಆತ ಪ್ರತಿಯೊಬ್ಬ ಕನ್ನಡಿಗನ, ಪ್ರತಿಯೊಬ್ಬ ಭಾರತೀಯನ ಎದೆಯಲ್ಲಿ ಉರಿಯುತ್ತಿರುವ ಸ್ವಾಭಿಮಾನದ ಜ್ವಾಲೆ. ಇಂತಹ ವೀರರು ಮತ್ತೆ ಮತ್ತೆ ಹುಟ್ಟಬೇಕು, ಯಾವುದೋ ತಾಯಿಯ ಗರ್ಭದಲ್ಲಲ್ಲ, ಈ ನಾಡಿನ ಪ್ರತಿಯೊಬ್ಬ ಯುವಕನ ಎದೆಯೊಳಗೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.